ನಿರ್ಗತಿಕರು ಭಿಕ್ಷುಕರು ಅಂದಕ್ಷಣ ನಿಮಗೆ ನೆನಪಾಗೋದು ಉದ್ದ ಕೂದಲು, ಹರಿದ ಬಟ್ಟೆ, ಮೈತುಂಬ ಗಲೀಜು. ಆದ್ರೆ ಈ ಊರಲ್ಲಿ ಹಾಗಿಲ್ಲ. ಇಲ್ಲಿನ ಭಿಕ್ಷುಕರು ಮಾಡ್ರನ್ ಹೇರ್ ಕಟ್, ಉತ್ತಮವಾದ ಬಟ್ಟೆ, ನೀಟಾಗಿ ಶೇವಾದ ಗಡ್ಡದಲ್ಲಿ ಲುಕ್ ಕೊಡ್ತಾರೆ. ಅರೆ ಅದ್ಹೇಗೆ ಸಾಧ್ಯ ಅಂತೀರಾ? ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಯಾರಾದ್ರೂ ಭಿಕ್ಷುಕರು ಕಣ್ಣ ಮುಂದೆ ಬಂದ್ರೆ ಸಾಕು ಒಳಗೊಳಗೆ ಗೊಣಗಾಡುತ್ತಾ ಗದರುವವರೇ ಹೆಚ್ಚು. ಆದ್ರೆ ಇಲ್ಲೊಂದು ಊರಲ್ಲಿ ಆ ಭಿಕ್ಷುಕರು ನಿರ್ಗತಿಕರು ಸಿಕ್ಕರೆ ಸಾಕು ಅವರನ್ನ ಸ್ವಚ್ಛಗೊಳಿಸಿ ಉತ್ತಮವಾದ ಹೇರ್ ಕಟ್ ಮಾಡಿ ಅವರ ಗಡ್ಡವನ್ನ ಕೂಡ ನೀಟ್ ಶೇವ್ ಮಾಡಿಬಿಡ್ತಾರೆ. ಹೌದು, ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿರೋದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು. ಹೌದು, ನಾಗಮಂಗಲದ ಚಾಮಲಾಪುರ ನಿವಾಸಿಯಾಗಿರುವ ಶೀಲಾ ಎಂಬುವವರು ಭಿಕ್ಷುಕರು ಮತ್ತು ನಿರ್ಗತಿಕರ ಪಾಲಿನ ವರವಾಗಿದ್ದಾರೆ. ಬ್ಯೂಟಿಷಿಯನ್ ಆಗಿರುವ ಶೀಲಾ ಬಿಜಿನಗರದಲ್ಲಿ ಬ್ಯೂಟಿ ಪಾರ್ಲರ್ ಒಂದನ್ನ ನಡೆಸುತ್ತಿದ್ದಾರೆ. ಈ ವೇಳೆ ಸಮಯ ಸಿಕ್ಕಾಗಲೆಲ್ಲ ನಾಗಮಂಗಲ, ಬೆಳ್ಳೂರು, ಬಿಜಿನಗರದಲ್ಲಿ ಶೀಲಾ ರೌಂಡ್ ಹಾಕ್ತಿರ್ತಾರೆ. ಈ ವೇಳೆ ಭಿಕ್ಷುಕರು ನಿರ್ಗತಿಕರು ಕಂಡ ಕೂಡಲೇ ಅವರ ಹೇರ್ ಕಟ್, ಶೇವಿಂಗ್ ಹಾಗೂ ಅವರಿಗೆ ಸ್ನಾನ ಮಾಡಿಸಿ ಒಳ್ಳೆಯ ಉಡುಪನ್ನ ಹಾಕ್ತಾರೆ. ಇದರಿಂದ ನಾಗಮಂಗಲ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಭಿಕ್ಷುಕರು ನಿರ್ಗತಿಕರು ಸ್ವಚ್ಛವಾಗಿ ಕಾಣಸಿಗ್ತಾರೆ. ಇನ್ನು ಶೀಲಾ ಅವರ ಸೇವೆ ಅಷ್ಟಕ್ಕೆ ಮುಗಿಯೋದಿಲ್ಲ. ನಿರ್ಗತಿಕರು ಒಪ್ಪಿದ್ರೆ ಅವರನ್ನ ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇದರ ಜೊತೆಗೆ ಆಸ್ಪತ್ರೆಗಳ ಶಿಬಿರದಲ್ಲಿ ಆರೋಗ್ಯ ತಪಾಸಣೆಗೂ ನೆರವಾಗ್ತಾರೆ. ಅಲ್ಲದೆ 15 ದಿನಕ್ಕೊಮ್ಮೆ ಆಶ್ರಮಕ್ಕೆ ಹೋಗಿ ವೃದ್ಧರಿಗೆ ಕ್ಷೌರ ಕೂಡ ಮಾಡ್ತಾರೆ. ಈ ಹಿಂದೆ ನಿರ್ಗತಿಕ ವೃದ್ಧೆಯೊಬ್ಬರನ್ನ 1 ವರ್ಷ ಕಾಲ ತಮ್ಮ ಮನೆಯಲ್ಲಿರಿಸಿಕೊಂಡು ಸಲುಹಿದ ಶೀಲಾ ಬಗ್ಗೆ ಸ್ಥಳೀಯರ ಮೆಚ್ಚುಗೆ ಕೂಡ ಇದೆ. ಯಾರೇ ನಿರ್ಗತಿಕರು, ಭಿಕ್ಷುಕರು ಯಾರೇ ಸಿಕ್ಕಿದ್ರು ಕೂಡ ತೀರಾ ನೋಡ್ಲಿಕ್ಕೆ ಒಂಥರ ಅವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಕರೆದು ಅವ್ರಿಗೆ ಹೊಸ ಬಟ್ಟೆಗಳನ್ನ ಕೊಟ್ಟು ಸ್ನಾನ ಮಾಡಿಸಿ, ಕಟಿಂಗ್ ಮಾಡಿ, ಶೇವಿಂಗ್ ಮಾಡಿ ಅವರೆಲ್ಲರನ್ನೂ ಕೂಡ ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಿ ನೋಡ್ತಿರ್ತಕ್ಕಂಥದ್ದು ತುಂಬ ಸಂತೋಷ ಆಯಿತು. ಮಾಧ್ಯಮಗಳು ನಾನು ಈ ಬಗ್ಗೆ ಕೇಳಿ ಭಾಳ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಯುವಕ ಯುವತಿಯರುಗಳು ಮಾಡಬೇಕು. ಭಿಕ್ಷುಕರು ಕೂಡ ಚೆನ್ನಾಗಿ ಕಾಣಬೇಕು ಅನ್ನೋ ಅವರ ಮನೋಧರ್ಮ ಇದೆಯಲ್ಲ, ಅದಕ್ಕೆ ನಾವು ಹೆಡ್ಸ್ ಆಫ್ ಹೇಳಲೇಬೇಕು. ಒಳ್ಳೆಯದಾಗಲಿ, ಇಂಥವ್ರ ಸಂಖ್ಯೆ ಹೆಚ್ಚೆಚ್ಚು ಆಗಲಿ ಅಂತೇಳಿ ನನ್ನ ಆಸೆ. ಇನ್ನು ಶೀಲಾ ಅವರು ಬಾಲ್ಯದಿಂದಲೇ ಸಮಾಜ ಸೇವೆ ಕುರಿತು ಆಸಕ್ತಿ ಬೆಳೆಸಿಕೊಂಡಿದ್ರಂತೆ. ಹೀಗಾಗಿ ಸ್ವಂತ ಉದ್ಯೋಗ ಮಾಡಲಾರಂಭಿಸಿದ ಬಳಿಕ ಬಡವರ ಮತ್ತು ನಿರ್ಗತಿಕರ ಸೇವೆ ಮಾಡ್ತಿದ್ದಾರೆ. ಶೀಲಾ ಅವರ ಈ ಸೇವೆಗೆ ಕುಟುಂಬದ ಸದಸ್ಯರು ಕೂಡ ಸಾಥ್ ನೀಡ್ತಿದ್ದು ತಾಲೂಕಿನ ಜನರು ಇವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.